ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಿರ್ದೇಶಕರಾದ ಪ್ರೊಫೆಸರ್ ಶೋಭಾ ಕೆಎಂ ಮತ್ತು ಡಾಕ್ಟರ್ ಎನ್ಎಂ ಪೂವಯ್ಯ ಸ್ಥಾಪಿಸಿದ ಓಷಿಯಾನಿಕ್ ಎಜುಕೇಷನ್ ಸೊಸೈಟಿ ಈಗ 10 ವರ್ಷಗಳ ಗಮನಾರ್ಹ ಶಿಕ್ಷಣದಲ್ಲಿ ಉತ್ಕೃಷ್ಟತೆಯ ದಾರಿದೀಪವಾಗಿದೆ. ನಾವೀನ್ಯತೆಯ ಪರಂಪರೆ ಮತ್ತು ವಿದ್ಯಾರ್ಥಿಗಳ ಸಬಲೀಕರಣದ ಬದ್ಧತೆಯೊಂದಿಗೆ ಈಗ ಉನ್ನತ ಸ್ಥಾನವನ್ನ ಗಳಿಸಿದೆ. ಸಮಗ್ರ ಕಾರ್ಯಕ್ರಮಗಳು ಮತ್ತು ಉಪಕ್ರಮಗಳು ಇಲ್ಲಿ ಹೀಗಿವೆ. ಇಂಗ್ಲಿಷ್ ಕಲಿಕೆಯಲ್ಲಿ ಬ್ರಿಡ್ಜ್ ಕೋರ್ಸ್, ಸೈನ್ಸ್ ಲ್ಯಾಂಗ್ವೇಜ್, ಇಂಟರ್ಪ್ರೆಟರ್ ಐಟಿ ಸಂಪನ್ಮೂಲ ಕಲಿಕೆ, ಲ್ಯಾಬ್, ಸ್ಪೋರ್ಟ್ಸ್ ಮತ್ತು ಪ್ಯಾರಾ ಸ್ಪೋರ್ಟ್ಸ್, ಇನ್ಕ್ಲೂಸಿವ್ ಶಿಕ್ಷಣ ಹಾಗೂ ಶೈಕ್ಷಣಿಕ ಪಾಠ್ಯಕ್ರಮವನ್ನ ಈ ಸಂಸ್ಥೆ ಒದಗಿಸ್ತಾ ಇದೆ. ಈ ಮಕ್ಕಳಿಗೆ ಕಾಲೇಜ್ ಎಜುಕೇಶನ್ಗೆ ಅನುಕೂಲ ಆಗುವಂತ ಎನ್ವೈರನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು ಅವರಿಗೆ ಯಾವ ತರಹದ ಶಿಕ್ಷಕರು ಬೇಕಾಗಿರುತ್ತೆ, ಅವರಿಗೆ ಸ್ಪೆಷಲ್ ಶಿಕ್ಷಕರು ಬೇಕು, ಅವರಿಗೆ ಹೇಳ್ಕೊಡೋದಕ್ಕೆ ಎಸ್ಪೆಷಲಿ ಹಿಯರಿಂಗ್ ಇಂಪೇರ್ಡ್ ಮಕ್ಕಳಿಗೆ ಸ್ಪೆಷಲ್ ಶಿಕ್ಷಕರು ಬೇಕಾಗುತ್ತೆ. ಈ ಸ್ಪೆಷಲ್ ಶಿಕ್ಷಕರಿಗೆ ಟ್ರೈನಿಂಗ್ ಕೊಟ್ಟು ನಾವು ನಮ್ಮ ಕಾಲೇಜಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟು, ಸೊ ಇವತ್ತು 2020 ನಾವು 8 ಮಕ್ಕಳಿಗೆ ಇಂದ ಸ್ಟಾರ್ಟ್ ಮಾಡಿರೋ ಕಾಲೇಜ್ ಇವಾಗ ನಮ್ಮಲ್ಲಿ ಹಿಯರಿಂಗ್ ಇಂಪೇರ್ಡ್ ಮತ್ತು ವಿಜುವಲಿ ಇಂಪೇರ್ಡ್ ಮಕ್ಕಳು, ಟ್ರಾನ್ಸ್ಜೆಂಡರ್ ಮಕ್ಕಳಿಗೆ ಮತ್ತು ಆರ್ಫನ್ ಆ್ಯಂಡ್ ಅಂಡರ್ ಪ್ರಿವಿಲೇಜ್ ಮಕ್ಕಳಿಗೆ ಫ್ರೀ ಎಜುಕೇಷನ್ ಅಟ್ ಎ ಸಬ್ಸಿಡೈಸ್ಡ್ ಕಾಸ್ಟ್ ನಾವು ಕೊಡ್ತಾ ಇದ್ದೀವಿ. ಹಾಸ್ಟೆಲ್ ಫೆಸಿಲಿಟಿನೂ ಇದೆ. ನಾವು ಯಾಕೆ ಇದ್ರ ಬಗ್ಗೆ ಇನ್ನೂ ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ, ಈ ಥರದ ಮಕ್ಕಳು ಕಾಲೇಜ್ ಎಜುಕೇಷನ್ ಸಿಕ್ಕಿದ್ರೇ ಅವರಿಗೆ ಮುಂದೆ ಒಂದು ಉದ್ಯೋಗಕ್ಕೆ ಒಂದು ದಾರಿ ಆಗುತ್ತೆ. 10th ಸ್ಟ್ಯಾಂಡರ್ಡ್ ಆಗಿ ಅವರು ಯಾವ ಥರದ ಕೆಲಸ ಮಾಡ್ತಾರೆ, ಸೊ ಅವ್ರಿಗೆ ಅರ್ಹತೆ ಕೆಲಸ ಮಾಡೋದಕ್ಕೆ ಅವರಿಗೆ ಎಲಿಜಿಬಿಲಿಟಿ ಇದೆ, ಅವರಿಗೆ ಫಿಸಿಕಲಿ ಅವರು ಫಿಟ್ ಇರ್ತಾರೆ. ಬಟ್ ವಿತೌಟ್ ಎಜುಕೇಷನ್ ಅವರಿಗೆ ಮುಂದೆ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ತುಂಬ ಕಂಪನಿಗಳು ಇವಾಗ ಇದಕ್ಕಿಂತ ಮುಂಚೆ ನಾವು ಸ್ವಲ್ಪ ಟ್ರಾನ್ಸ್ಜೆಂಡರ್ ಜನರು ಮಾತಾಡಿದ್ರು. ಅವ್ರೇನು ಹೇಳಿದ್ರು, ನಮಗೆ ಇದು ಎರಡೇ ಆಪ್ಷನ್ ಇರೋದು. ನಾವು 2020 ಹೇಳ್ತಾ ಇದ್ದೀವಿ ಟ್ರಾನ್ಸ್ಜೆಂಡರ್ ಜನರಿಗೆ, ನೀವು ಬಂದು ಕಾಲೇಜ್ ಎಜುಕೇಷನ್ ತಗೊಳ್ಳಿ, ಸಬ್ಸಿಡೈಸ್ ಕಾಸ್ಟ್ ಅಲ್ಲೇ ಇದೆ ನಮ್ಮ ಕಾಲೇಜಲ್ಲಿ, ಪ್ಲಸ್ ಅಕಾಮಿಡೇಷನ್ ಇದೆ. ಸೊ ಈ ಥರ ಫೆಸಿಲಿಟಿಯನ್ನು ನಾವು ನಿಮ್ಮ ಥ್ರೂ ವಿ ವಾಂಟ್ ಟು ಪ್ರಮೋಟ್ ಇಟ್, ಸೊ ದ್ಯಾಟ್ ತುಂಬ ಮಕ್ಕಳಿಗೆ, ತುಂಬ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಪ್ಯಾನ್ ಇಂಡಿಯಾ ಗೊತ್ತಾಗಲಿ, ಸೊ ದ್ಯಾಟ್ ಈ ಥರ ಮಕ್ಕಳಿಗೆ ಅವರು ಮುಂದೆ ಓದ್ಬಿಟ್ಟು ಮುಂದೆ ಕೆಲಸ ತಗೊಳ್ಬೇಕು ಅಂತ. ಯಾಕಂದರೆ ಗೌರ್ಮೆಂಟಲ್ಲೇ ತುಂಬ ಪ್ರೊವಿಷನ್ ಇದೆ, 5% ರಿಸರ್ವೇಷನ್ ಇದೆ. ಗೌರ್ಮೆಂಟ್ ಏನು ಹೇಳುತ್ತೆ ಅಂದರೆ, ನಮಗೆ ಅರ್ಹತೆ ಇರೋ ಮಕ್ಕಳು ಸಿಗೋದೇ ಇಲ್ಲ ಈ ಥರ ಜಾಬ್ಸ್ನ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಏನು ಆಫರ್ ಮಾಡ್ತಾ ಇದ್ದೀವಿ. ಸೊ ಈ ಸತಿ ನಮಗೆ ಸ್ವಲ್ಪ ಸ್ಟೂಡೆಂಟ್ಸ್ ಬೇರೆ ಸ್ಟೇಟಿಂದಲೂ ಬಂದು ಸೈನ್ಸ್ ಕೋರ್ಸಸ್, ಎಸ್ಪೆಷಲಿ ವಿಜುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ ಮತ್ತು ಹಿಯರಿಂಗ್ ಇಂಪೇರ್ಡ್ ಸ್ಟೂಡೆಂಟ್ಸ್ ಸೈನ್ಸ್ ಕೋರ್ಸಸ್ಗೆ ಆಸಕ್ತಿ ತೋರಿಸಿದ್ದಾರೆ. ನಾವು ಈ ಥರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ಟೀಚರ್ಸನ್ನು ಟ್ರೈನ್ ಮಾಡ್ತಾ ಇದ್ದೀವಿ, ಸೊ ದಟ್ ವಿಲ್ ಬಿ ಏಬಲ್ ಟು ಅಕಾಮಿಡೇಟ್ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಕಾಲೇಜ್ ಎಜುಕೇಷನ್ ತಗೊಂಡು ಅವ್ರ ಮುಂದೆ ವಿದ್ಯಾಭ್ಯಾಸ ರೂಢಿಸ್ಕೊಂಡು, ಸೊ ದಟ್ ನೆಕ್ಸ್ಟ್ ಜನರೇಷನ್ ಅವರು ಸ್ಕಾಲರ್ಶಿಪ್ಗೆ ವೇಟ್ ಮಾಡಬಾರ್ದು. ದೇ ಶುಡ್ ಬಿ ಏಬಲ್ ಟು ಫಂಡ್ ದಿಯರ್ ಓನ್ ಫ್ಯಾಮಿಲಿ ಎಜುಕೇಷನ್ with their own better employment opportunity. That is what we are trying to. Corporates allu reservations in the PWD students employment again. So we want to create this environment. So please spread this message across to different students, so that to the community at the large, so that these students will be able to make use of it and come and enroll. So that's the reason we have called in for this particular press meet. So we request about our college now details already circulate ಮಾಡಿದ್ದೀವಿ. ಪ್ಲೇಸ್ಮೆಂಟ್ಸು ಇರುತ್ತೆ ಅವ್ರದ್ದು ಗ್ರ್ಯಾಜುಯೇಷನ್ ಆದಮೇಲೆ. ಸ್ಕಿಲ್ ಡೆವಲಪ್ಮೆಂಟಿಗೆ ತುಂಬ ಸ್ಟ್ರೆಸ್ ಕೊಡ್ತೀವಿ. ಸೊ 12th ಆದಮೇಲೆ ಮಕ್ಕಳಿಗೆ ಮುಂದೆ ಓದ್ಕೊಳ್ಳೋದಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಪ್ಲೇಸ್ಮೆಂಟ್ಸು ಇದೆ. ಪ್ರತಿಯೊಂದು ಸರ್ಟಿಫಿಕೇಟ್ಸು ಗೌರ್ಮೆಂಟ್ ಸರ್ಟಿಫೈಡೇ ಇರೋದ್ರಿಂದ ಅವರಿಗೆ ಎಲ್ಲಿ ಹೋದ್ರೂ ಪ್ಯಾನ್ ಇಂಡಿಯಾದಲ್ಲಾದರೂ ಕೆಲಸ ತಗೊಳ್ಬೋದು. ಆ್ಯಂಡ್ ದೀಸ್ ಕೋರ್ಸಸ್ ಆರ್ ಸರ್ಟಿಫೈಡ್ ಬೈ ಖಾದಿ, ಎಸ್ಪೆಷಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ಖಾದಿಯಿಂದಲೇ ಸರ್ಟಿಫೈ ಆಗಿರುತ್ತೆ. ಸೊ ಹಾಗಾಗಿ ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆಗಲಿ, ಎಂಟರ್ಪ್ರಿನರ್ ಸ್ಕಿಲ್ಸ್, ಅಥವಾ ಅವರೇ ಏನಾದರೂ ಸ್ವಂತ ಸ್ಟಾರ್ಟ್ ಮಾಡಬೇಕಾದ್ರೂ ಅವರಿಗೆ ತುಂಬ ಸಪೋರ್ಟ್ ಆಗುತ್ತೆ. ರೆಗ್ಯುಲರ್ PUC 10th and 12th ಇರುತ್ತೆ 2 ವರ್ಷ, ಡಿಗ್ರಿ 3 ವರ್ಷ. We are recognized by the Government of Karnataka under Karnataka Pre-University Board and Bengaluru City University.
ಇಬ್ಬರು ಟೀಚರ್ಸ್ ಒಂದು ಕ್ಲಾಸ್ ಅಲ್ಲಿ 2 ಟೀಚರ್ಸ್ ಇರ್ತಾರೆ. ಯಾಕೆಂದ್ರೆ ಇನ್ಕ್ಲೂಸಿವ್ ಎಜುಕೇಶನ್ ಅಂದ್ರೆ ನಮ್ಮಲ್ಲಿ ಹಿಯರಿಂಗ್ ಇಂಪೇರ್ಡ್ ಸ್ಟೂಡೆಂಟ್ಸ್ ಸೇಮ್ ಕ್ಲಾಸ್ ಅಲ್ಲಿ ಇರ್ತಾರೆ, ವಿಜುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ ಇರ್ತಾರೆ, ಪ್ಲಸ್ ಏಬಲ್ಡ್ ಸ್ಟೂಡೆಂಟ್ಸ್. ಈ ಆರ್ಫನ್ ಮಕ್ಕಳು ಮತ್ತೆ ಅಂಡರ್ ಪ್ರಿವಿಲೇಜ್ ಮಕ್ಕಳು, ಟ್ರಾನ್ಸ್ಜೆಂಡರ್ ಮಕ್ಕಳು ಎಲ್ಲರೂ ಸೇಮ್ ಕ್ಲಾಸ್ ರೂಮ್ ಅಲ್ಲಿ. ಸೊ ನಮ್ಮ ಕ್ಲಾಸ್ ರೂಮ್ ಸೈಜ್ ತುಂಬಾ ದೊಡ್ಡದಿರೋದಿಲ್ಲ. ವಿ ವಿಲ್ ಲಿಮಿಟ್ ಇಟ್ ಟು ಮ್ಯಾಕ್ಸಿಮಮ್ ಟು 25. ಟೀಚ್ ಮಾಡ್ತಾರೆ, ಅವರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಇಂಟರ್ಪ್ರೆಟ್ ಮಾಡ್ತಾರೆ. ಸೊ ದೇ ಕಾಲ್ಡ್ ಎಸ್ ಇಂಟರ್ಪ್ರೆಟರ್ಸ್. ಸೊ ನಮ್ಮಲ್ಲಿ ಇಂಟರಾಕ್ಟಿವ್ ಪ್ಯಾನಲ್ ಇರೋದ್ರಿಂದ ವಿ ಬಿಲೀವ್ ಇನ್ 3 ನಾಟ್ ಲರ್ನಿಂಗ್. 3 ನಾಟ್ ಲರ್ನಿಂಗ್ ಅಂದ್ರೆ ಇವಾಗ ಮದುವೆ ಆಗುವಾಗ ಬರೀ 2 ಗಂಟೆ ಕಟ್ಟಲ್ಲ, ಎಷ್ಟು ಗಂಟೆ ಕಟ್ತಾರೆ? 3 ಗಂಟೆ ಕಟ್ತಾರೆ. ಯಾಕೆ ಈ ಗಂಟು ಬಿಡುಗಡೆದಲ್ಲಿ ನಮ್ಮ ಕ್ಲಾಸ್ ರೂಮ್ ಅಲ್ಲೂ 3 ನಾಟ್ ಲರ್ನಿಂಗ್ ಇದೆ. ಸೊ ವಿ ಯೂಸ್ ದ ಟಚ್, ಸೌಂಡ್ ಆ್ಯಂಡ್ ವಿಜುವಲ್. ಸೊ 3 ಇದು. ಸೊ ಹೀಗಾಗಿ ವಿಜುವಲಿ ಇಂಪೇರ್ಡ್ ಮಕ್ಕಳು ಎಲ್ಲಾನು ಅವರು ಸೌಂಡಲ್ಲಿ ರಿಲೇಟ್ ಮಾಡ್ತಾರೆ ಟೀಚರ್ನ. ಹಿಯರಿಂಗ್ ಇಂಪೇರ್ಡ್ ಸ್ಟೂಡೆಂಟ್ಸ್ ಸೈನ್ ಲ್ಯಾಂಗ್ವೇಜ್ ಮತ್ತೆ ವಿಜುವಲ್ ಅಲ್ಲಿ ರಿಲೇಟ್ ಮಾಡ್ತಾರೆ. ಸೊ PPTs ಇರುತ್ತೆ ಕ್ಲಾಸ್ ರೂಮಲ್ಲಿ. ನಾರ್ಮಲ್ ಮಕ್ಕಳು 3 ಥರದಲ್ಲೂ ಅವ್ರು ಕಲ್ತ್ಕೊಳ್ತಾರೆ. ಸೊ ಹಾಗಾಗಿ ಒಂದು ಕ್ಲಾಸಲ್ಲಿ ಇಬ್ಬರಿಬ್ಬರು ಟೀಚರ್ಸ್ ಇರ್ತಾರೆ. ಸೊ ವಿ ಆಲ್ಮೋಸ್ಟ್ ಹ್ಯಾವ್ ಅರೌಂಡ್ 6 ಇಂಟರ್ಪ್ರೆಟರ್ಸ್ ಇನ್ ದ ಕಾಲೇಜ್ ಸಪೋರ್ಟ್ ಮಾಡ್ತಾರೆ. ಇದರಲ್ಲಿ 108 ಸ್ಟೂಡೆಂಟ್ಸ್ ಆರ್ ವಿಜುವಲಿ ಇಂಪೇರ್ಡ್ ಅಂಡ್ ಹಿಯರಿಂಗ್ ಇಂಪೇರ್ಡ್ ಅಂಡ್ ಲೋಕೋಮೋಟಿವ್ ಆರ್ಫನ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ಸೊ ಇವರು ಬಾಕಿ ಇರೋರು ಅಂಡರ್ ಪ್ರಿವಿಲೇಜ್ ಕ್ಯಾಟಗರಿಯಿಂದ ಬರ್ತಾರೆ. ನಮಗೆ ನಮ್ಮಲ್ಲಿ 3 ಕಾಂಬಿನೇಷನ್ಸ್ಗೂ ಇಂಟೇಕ್ ಇದೆ. ಈಚ್ ಕಾಂಬಿನೇಷನ್ ಅಲ್ಲಿ ಲೈಕ್ ಕಾಮರ್ಸ್ ಅಲ್ಲಿ 3 ಸ್ಟ್ರೀಮ್ಸ್ ಇದೆ. ಸೊ ಈಚ್ ಸ್ಟ್ರೀಮ್ ವಿ ಹ್ಯಾವ್ 80 ಇಂಟೇಕ್ ಪರ್ಮಿಷನ್. ನಮಗೆ ಏನೂ ತೊಂದರೆ ಇಲ್ಲ. But we cannot keep the classroom very big. We have to divide the sections. ನಮ್ಮಲ್ಲಿ ಲಿಮಿಟೆಡ್ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ನಾವು ಮಾರ್ನಿಂಗ್ ಆಫ್ಟರ್ನೂನ್ ಮಾಡೋದಕ್ಕೆ ಪ್ರಪೋಸು ಆಗಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.